అందరికీ నమస్కారం అండి. ఇప్పుడు మనం కర్ణాటకలో ఉన్నాము, బిదర్ సమీపంలో. ఇది హలోలి ఊర్లో ఉన్నామండి. మన రైతన్న ఉన్నాడు. చూస్తున్నాం చూడండి, వెనకాల బీట్రూట్ పంట వేశారు. 1 ఎకరాలో బీట్రూట్ ఉంది. ఇది అయితే మనం ఏ విధంగా వేశారో అడిగి తెలుసుకునే ప్రయత్నం చేస్తాము. ఆయనకు తెలుగు రాదు, కನ್ನಡలో మాట్లాడదాం. ನಮಸ್ಕಾರ. ಇದು ನಿಮ್ಮ ಹೆಸರು ಹೇಳ್ರಿ? ಪವನ್ ಕುಮಾರ್. ಇದು ಎಷ್ಟು ಎಕರೆದಾಗ ಅದ ರೀ? 1 ಎಕರೆ 13 ಗುಂಟೆ. 1 ಎಕರೆ 13 ಗುಂಟೆದಾಗ ಹಾಕಿರಿ ಇದು ಬೀಟ್ರೂಟ್. ನೀವು ಬೀಟ್ರೂಟ್ ಎಷ್ಟು ವರ್ಷದಿಂದ ಹಾಕ್ತೀರಿ? ಫಸ್ಟ್ ಟೈಮ್ ಹಾಕಿರಿ. ಇದು ಬೀಜ ಯಾವ್ದು ತೊಗೊಂಡ್ರಿ? ಬೀಜ ಜಿಂದಾಲ್ ಅಂಬೋದು ಕಂಪನಿ ತೊಗೊಂಡಿರಿ. ಎಷ್ಟು ಕಿಲೋ ಹತ್ತಿರಿ ಇದಕ್ಕೆ? 2.5 ಕಿಲೋ. ಇದು ಬೆಳೆ ಅದಲ್ಲ, ಎಷ್ಟೆಷ್ಟು ಆಗ್ಯದಲ್ಲ, ಎಷ್ಟು ತಿಂಗಳದ ಈಗ? 2 ತಿಂಗಳಾಯ್ತು. ಇನ್ನು ಎಷ್ಟು ತಿಂಗಳಿಗೆ ಬರ್ತದೆ ಇದು? ಇನ್ನೂ 1 ತಿಂಗಳದಾಗ ಬರ್ತದೆ. 1 ತಿಂಗಳು, ಇನ್ನೂ 1 ತಿಂಗಳದಾಗ ಬರ್ತದೆ. ಅಂದ್ರೆ ಟೋಟಲ್ಲು 4 ತಿಂಗಳದಲ್ಲ ಇದು? 2 ತಿಂಗಳದಾಗ 1.5 ತಿಂಗಳು ಆಯ್ತು ಈಗ. ಅಂದ್ರೆ ಟೋಟಲಿ 2 ತಿಂಗಳದಾಗ ಬರ್ತದೆ ಇದು. ಅಂದ್ರೆ ಈಗ ಸದ್ಯಕ್ಕೆ ಇದು 1.5 ತಿಂಗಳದಾಗ, ಇದು 1.5 ತಿಂಗಳದ. ಸಣ್ಣ ಸಣ್ಣ ಕಾಯಿ ಆಗಿರ್ಬೋದು ಒಳಗೆ. ಹಾಗೆ ನೋಡವೇನೊಂದು ಇದು ನೋಡಿ ఇట్లే. ఇది చూడండి, చిన్నగా బీట్రూట్ అయింది చూడండి దీనికి. అయితే ఇది టోటల్గా 2-3 నెలల మధ్యలో వచ్చేస్తుందంట. అయితే ఇది 1.5 తింಗಳು కదా? 2 ತಿಂಗಳು. ఇది ఈ సద్యకి ఇద్దింది 1.5 తింಗಳು. 1 నెల 15 రోజులు పంట ఉందంట. వాళ్ళు జిందాల్ కంపెనీ సీడ్ వాడామని చెప్తున్నారు. అయితే ಇದು ನೀರು ಡ್ರಿಪ್ ದಿನ ಬಿಡ್ತೀರಿ. ಅಂದ್ರೆ ಇದಕ್ಕೆ ಔಷಧ ಏನಾರ ಹೊಡೆದಿರಿ? ಡ್ರಿಪ್ನಾಗ ಬಿಡ್ದಿರಿ? ಇಲ್ಲಿ ಗಟ್ರಲ್ಲೇ ನೋಡ್ಬೇಕು, ಸ್ಪ್ರೇ ಮಾಡಿರಿ, ಸಾಫ್ ಒಂದು ಹೊಡೆದಿರಿ. ಇನ್ನೇನು ಇದಕ್ಕೇನು ಹುಳ ಹತ್ತದ? ಹುಳ ಅಲ್ರಿಗೆ ಚಿಕ್ಕ ಕಡೆಯಿಂದ ಇವು ಹಚ್ಚಿರಿ. ಇವು ಟ್ರ್ಯಾಪ್ಸ್ ಕೂಡ పెట్టారు చూడండి, మొత్తం చేనులో ట్రాప్స్ కూడా పెట్టారు. ఇది ಇದಕ್ಕೇನಾರ ಹುಳ ಅದು ಏನಾರು ಆಯ್ತದ್ರಿ? ಎಷ್ಟು ಸಲ ಸ್ಪ್ರೇ ಮಾಡಿರಿ ಇದಕ್ಕೆ? ಒಂದೇ ಸಲ ಮಾಡಿರಿ. ಇನ್ನೂ ಮಾಡ್ಬೇಕಾಯ್ತದೆ? ಇನ್ನೊಂದು ಸಲ ಮಾಡ್ತೀವಿ. ಇನ್ನೂ 1-2 ಸಲ ಹುಳ ಅದು ಏನಾರು ಆದ್ರೂ ಹೊಡಿಬೇಕಾಯ್ತದೆ. ಇದು 1 ಎಕರೆ ಅದ? 1 ಎಕರೆ 13. ಗೊಬ್ಬರ ಏನು ಹಾಕಿರಿ ಇದಕ್ಕೆ? ಗೊಬ್ಬರ ಒಂದು ಸೊನ್ನಿಸು ಡ್ರಿಪ್ನಾಗ ಬಿಟ್ಟಿರಿ. ಮತ್ತೆ ಇದು ಇದು ಫಸ್ಟ್ ಏನಾರು ಹಾಕಿರಿ? ಹಂಗಿಲ್ಲ, ಅದಕ್ಕೆ ತಿಪ್ಪಿ ಗೊಬ್ಬರ ಅದೇನಾರು ಹಾಕಿರಿ? ತಿಪ್ಪಿ ಗೊಬ್ಬರ ಪೈಲೆ ಕಬ್ಬು ಇತ್ತಾಗ ಹಾಕಿಂದ್ರೆ ಅದ್ರ ಹಾಕಿಲ್ಲ. ಇದ್ರ ಪೈಲೆ ಕಬ್ಬು ಇತ್ತೇನೆ? ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ಸರ್? ಉಮೇಶ್ ಅಂತ. ಉಮೇಶ್. ಇದು ನಿಂಬಲ್ಲಿಂದ? ಇದು ನಮ್ಮಲ್ಲಿಂದ ರೀ, ನಮ್ಮ ಹೊಲ್ದಾಗ. ಇದು ಎಷ್ಟು ತಿಂಗಳದ ಅದ ರೀ? ಇದು ಈಗ 2 ತಿಂಗಳು, ಇದು 20 ದಿನದ ಅದ ರೀ. ಇನ್ನೂ ಎಷ್ಟು ದಿನದಾಗ ಬರ್ತದೆ ಇದು? ಆಗ್ಯದ್ರಿ ಆಲ್ರೆಡಿ. ಇದು ವೈಲತ್ತಿದೇವ್ರಿ. ಪೈಲ ಹಾಕಿರಿ? ಇವರು ಹಿಂದ್ರ ಸರಿ ಹಾಕ್ಯಾರ? ಇವ್ರು ಹಿಂದ್ರ ಸರಿ ಹಾಕ್ಯಾರ. ಮಾರ್ಕೆಟಿಂಗ್ ನಡ್ದದ್ರಿ ಈಗ. ಏನು ರೇಟ್ ನಡೆದದ್ರಿ ಈಗ ಮಾರ್ಕೆಟ್? ಇದು 17-18 ರೂಪಾಯಿ ಕಿಲೋ ನಡೆದ. ನಡೆದ. ಒಂದು ಎಕರ್ಕ ಎಷ್ಟು ಕ್ವಿಂಟಲ್ ಬರ್ತದೆ ಇದು? ಅದು ಸಿಸ್ಟಮ್ ಮೇಲೆ ಬೆಳೀತದೆ ನೋಡ್ರಿ, ವಜನ್ ಮೇಲೆ ಇರ್ತದೆ. ವಜನ್ ಮೇಲೆ ಇರ್ತದ. ಅಂದಾಜು ಎಷ್ಟು ಬೆಳೆ ಅದ? ಬೆಳಗ್ಗೆ ನೋಡ್ರಿ ಎಷ್ಟು ಕ್ವಿಂಟಲ್ ತನಕ ಬರ್ತದೆ? 30 ಕ್ವಿಂಟಲ್ ತನಕ ಆಯ್ತು. 35 ಹಿಡ್ರಿಲ್ಲ. ನೀವು 1 ಎಕರ್ಕ್ ಲಾಗೋಡಿ ಎಷ್ಟು ಬರ್ತದೆ? ಇದ್ರ ಲಾಗೋಡಿ ಏನು ಜಾಸ್ತಿ ಇರಲ್ಲ ರೀ, ಇದ್ರ ಕಮ್ಮಿ ಅದ ರೀ ಲಾಗೋಡಿ. ಬೀಜ ಹೆಂಗೆ ಕಿಲೋ ಕೊಟ್ರೆ ನೀವು? ಇದು ಬೀಜ ಕಿಲೋ ಕೊಟ್ರೆ 420 ರೂಪಾಯಿ ಕ್ವಿಂಟಲ್. ಕೆಜಿ ಸಾರಿ ಕಿಲೋ. 420 ರೂಪಾಯಿ ಕೆಜಿ. 2 ಕಿಲೋ ಹತ್ತದ ಇದಕ್ಕೆ? 2.5 ಕಿಲೋ 1000 ರೂಪಾಯಿ ಅನ್ಕೋರಿ. 1000 ರೂಪಾಯಿ ಬೀಜ. ಇದಕ್ಕೊಂದು ಗೊಬ್ಬರ ಅದು ಔಷಧಿ ಸ್ಪ್ರೇ ಮಾಡ್ಲಕ್ಕ ಅದು ಟೋಟಲ್ ಒಂದು 5-6 ಹಜಾರ್ ಖರ್ಚದ ಅನ್ಕೋರಿ. 5-6 ಹಜಾರ್ ಮತ್ತೆ 20,000 ಖರ್ಚನೆ ಬರ್ತದೆ. ಟೋಟಲಿ 20,000 ತನಕ ಬರ್ತದೆ. ನಿಮ್ಮ ಮುನಾಫಾ ಎಷ್ಟು ಬರ್ತದೆ? ಮುನಾಫಾ ಅಂದ್ರೆ ಇದು ನೋಡಿ 3 लाख 2-3 लाख ತನಕ ಬರ್ತದೆ ಅನ್ಕೋರಿ. ಒಂದು 20-30 ಹಜಾರ್ ಲಾಗೋಡಿ ಬರ್ತದೆ. ಇದ್ರ ಲಾಗೋಡಿ ಏನು ಜಾಸ್ತಿ ಕಮ್ಮಿ ಅದ ರೀ ಇದ್ರಾಗ ಲಾಗೋಡಿ. ಈಗ ಲಾಗೋಡಿ ಹಿಸಾಬ್ಲಿಂದ ಇರ್ತದೆ. ಇದು ರೋಗನೂ ಕಡಿಮೆ ಕಾಣಿಸ್ತದೆ. ಇದಕ್ಕೆ ರೋಗ ಇರಲ್ರಿ, ಕಡಿಮೆ ಇರ್ತದೆ. ರೋಗನೂ ಕಮ್ಮಿ. ಇದು ಜಲ್ದಿ, ಇದು ಬೆಳೆ ಜಲ್ದಿ ಬರ್ತದಲ್ಲ ರೀ, ಆ ಸಲಕ್ಕಾಗಿ. ಬೇರೆ ಬೇರೆ ಅವರ ಹಚ್ದೇವ್ ಅಂದ್ರೆ ಅದಕ್ಕೆ ಥೋಡೆ ಲಾಗೋಡಿ ಜಾಸ್ತಿ ಬರ್ತದೆ. ನೀವು ಮಾರ್ಕೆಟಿಂಗ್ ಯಾಕಡೆ ಮಾಡ್ತೀರಿ? ಇದು ಹೈದರಾಬಾದ್ ಐತದ್ರಿ. ಇದಕ್ಕೆ ಹೋಗಲ್ಲ? ಹೈದರಾಬಾದ್ಗೆ ಅಂದ್ರೆ ಒಂದೇ ಸಲ ಲೋಡ್ ಮಾಡಿ ಕಳ್ಸ್ಕೊಡ್ತೀರಿ? ಇದು ಹೆಂಗದ ರೀ, ಬಂದಾಗ ಕೆತ್ತದಿರ್ತದ್ರಿ. ಇದು ಒಂದೇ ಸರ್ತಿ ಬರಲ್ಲ. ಒಂದೇ ಸಲ ಬರಲ್ಲ.
ಇದು ಒಂದೊಂದು ಸರಿ ಈಗ ನೋಡ್ರಿ ಇಲ್ಲಿಂದ ಇಲ್ಲೇ ಇದು ದಮ್ಮ ಆ ಟೈಪ್ ಇರ್ತಾವ್ರಿ ಅದ್ರಲ್ಲೇ ಇದು ಇರ್ತದ್ರಿ ಇದು ಹಿಸಾದ್ಮೇಲೆ ನಾವು ಹೆಂಗ್ ಬಂದಾಗ ಕಾಣ್ತಾವ್ರಿ ಮ್ಯಾಗೆ ಇರ್ತಾವ ಇರೋದೇ ಅವು ಕೆತ್ಕೊತ ಹೋಗೋದಿರ್ತಾವ ಅಷ್ಟೇ 1 ಕ್ವಿಂಟಲ್ ಬರಲಿ ಅಥವಾ 2 ಕ್ವಿಂಟಲ್ ಬರಲಿ ಅಥವಾ ಅರ್ಧ ಕ್ವಿಂಟಲೇ ಬರಲಿ ಆ ಟೈಪ್ಲಿಂದ ಕೆತ್ಕೊತ ಹೋಗೋದಿರ್ತದ್ರಿ ಇದು ಹಂಗೆ ಕೆತ್ಕೊತ ಹೋಗೋದು ಬೆಳಿ ಆ ಟೈಪ್ ಅದ ಮತ್ತೇನೇನು ಮಾಡಿದ್ರಿ ಮತ್ತೆ ಏನಿಲ್ಲ ನೋಡ್ರಿ ಔಷಧಿ ಹೆಚ್ಚಿಗೆ ಹೊಡೆಯೋದು ಖಾಲಿ ಟ್ರಿಪ್ಲಿಂದ ಬಿಡೋದಿರ್ತದ್ರಿ ಅದನ್ನ ಔಷಧಿ ಹಿಂಗೆ ಹೊಡೆಯೋದಿರ್ತದೆ ನಾವು ಟ್ರಿಪ್ಲಿಂದ ಬಿಡ್ತೀವಿ ಅಷ್ಟೇ ಮ್ಯಾಗ ಹೊಡೆಯೋದಿರ್ತದೆ ಟ್ರಿಪ್ಲಿಂದ ಬಿಟ್ಟರೆ ಸ್ವಲ್ಪ ನೀರಾಗಿರ್ತದೆ ಅಂತ ಹೊಡೆದಿರ್ತೇವೆ ಇದು ಕಬ್ಬಿತ್ತು ತರಬೂಜನ ಹಾಕಿದೆವು ತರಬೂಜ ಹಾಕೋದು ಇದು ನೆಕ್ಸ್ಟ್ ಇದು ಹಾಕಿದೆವು ತರಬೂಜ ಆಗಿಬಿಟ್ಟು ಹಾಂ ಬಟ್ ಹೊಸ ಬೆಳೆ ಹಾಕೋತಾ ಹೋಗ್ತೀವಿ ಒಂದ್ರದಾಗೆ ಅದೇ ಚೇಂಜ್ ಮಾಡ್ಕೋತಾ ಹೋಗ್ತೇವೆ ಒಂದೇ ಬೆಳೆ ಹಾಕೋತಾ ಹೋಗಲ್ಲ మన రైతన్న ఏం చెప్తున్నారంటే ఎకరం 13 గుంటలు వేసారంటే 2.5 కిలోల విత్తనం వాడామని చెప్తున్నారు జిందాల్ కంపెనీ విత్తనం వాడామని చెప్తున్నారు జిందాల్ కంపెనీ 2.5 కిలోలు 1 కిలో వచ్చేసి 450 రూపాయలు కేజీ పడుతుందని చెప్తున్నారు విత్తనం ఇది మనకు బీట్రూట్ ఒకేసారి రాదంట ఎట్లా వస్తే అట్లా మనకు పీకేసి మార్కెటింగ్ హైదరాబాద్కు చేసుకుంటామని చెప్తున్నారు పెట్టుబడి కూడా ఎక్కువ లేదంటున్నారు పెట్టుబడి వచ్చేసి మనకు 20-30 వేల పెట్టుబడి వస్తుంది మందులు కూడా ఎక్కువ స్ప్రే చేయాల్సిన అవసరం లేదు రోగాలు కూడా దీనికి తక్కువనే అని చెప్తున్నారు ఈ విధంగా మన డ్రిప్ ద్వారా వాటర్ నీళ్ళు వదులుతున్నారు డ్రిప్పుల్నే 19 అది వదిలేమని చెప్తున్నారు అనమాట ఇది ఇప్పుడు ప్రస్తుతం మార్కెట్ అయితే 17 నుంచి 20 రూపాయల మధ్యలో పోతుంది మార్కెటింగ్ మాత్రం మేము హైదరాబాద్కే తీసుకెళ్తామని చెప్తున్నారు